ಚಿಕನ್ ಅಂದರೆ ಯಾರಿಗೆ ಇಷ್ಟ ಇರಂಗಿಲ್ಲ. ಚಿಕನ್ ಅಂದರೆ ಎಲ್ಲರಿಗೂ ಇಷ್ಟ ಆಗೇ ಆಕತಿ. ಅದ್ರಾಗಂತೂ ಇದು ರೆಸ್ಟೋರೆಂಟ್ ಸ್ಟೈಲ್ನಾಗ ನಾವು ಮನ್ಯಾಗನ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತತಿ. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ನಾಗ ಚಿಲ್ಲಿ ಚಿಕನ್ನ ಮನ್ಯಾಗನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನೋಡಿರಿ, ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದು ಬೋನ್ಲೆಸ್. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್ನ ಹಾಕೊಳಕತ್ತೀನಿ. ವಿನೆಗರ್ ಇರ್ಲಿಕ್ಕಂದ್ರೆ 1 ನಿಂಬೆ ಹಣ್ಣು ಹಿಂಡ್ಕೋರಿ. ಹಂಗೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳಕತ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೊಳಕತ್ತೀನಿ. ಮತ್ತು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಕತ್ತೀನಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆನ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಳಕತ್ತೀನಿ. ನೋಡಿರಿ, ಇಲ್ಲಿ ನಾನು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟು ಮೆಜರ್ಮೆಂಟ್ ಹೇಳಾಕ್ತೀನಿ. ನೀವು ಚಿಕನ್ ಜಾಸ್ತಿ ತೊಗೊಂಡಿದ್ರಿ ಅಂದ್ರೆ ಕ್ವಾಂಟಿಟಿ ಹೆಚ್ಚು ಮಾಡ್ಕೊರಿ. ಅದ್ರ ಜೊತೆನ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಸೋಯಾ ಸಾಸ್ ಹಾಕೊಳ್ಳೋದ್ರಿಂದ ಇದು ರೆಸ್ಟೋರೆಂಟ್ ಸ್ಟೈಲ್ನಾಗ ಫ್ಲೇವರ್ ಬರ್ತೈತಿ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಂಗೆ ಅದ್ರ ಜೊತೆನ 1 ಟೇಬಲ್ ಸ್ಪೂನ್ ಅಷ್ಟು ಕರಿ ಮೆಣಸಿನ ಕಾಳು ಪುಡಿ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪುಡಿ. ಮತ್ತು 1 ಎಗ್ನ ಹಾಕೊಳಾಗ್ತಾನೆ. ನೋಡಿರಿ, ಈ ರೀತಿ ಎಲ್ಲೋ ಭಾಗನ ತೆಗೆದು ಇಟ್ಕೋರಿ. ಬಿಳಿ ಭಾಗ ಇರ್ತೈತಲ್ಲ ಅದನ್ನಷ್ಟ ಹಾಕ್ಕೊಂಡು ಇವಾಗ ನೋಡಿರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಒಮ್ಮೆ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ರೆಸ್ಟೋರೆಂಟ್ನಾಗ ನಾವು ಯಾವ ರೀತಿ ಚಿಲ್ಲಿ ಚಿಕನ್ ತಿಂದಿರ್ತೀವಲ್ಲ ಅದ ಫ್ಲೇವರ್ನ ಮನ್ಯಾಗನ ಬರ್ತೈತಿ ಮತ್ತು ಮನ್ಯಾಗ ಎಲ್ಲರಿಗೂ ಇಷ್ಟ ಆಕತಿ. ನೋಡಿರಿ, ಇದೆಲ್ಲ ಕಲಸಿದಾಗೈತಿ. ಇದನ್ನ ಒಂದು ಅರ್ಧ ತಾಸು ರೆಸ್ಟ್ ಮಾಡೋಕೆ ಸೈಡ್ನಾಗ ಇಟ್ಕೊಳ್ತೀನಿ. ಇವಾಗ ಒಂದು ಅರ್ಧ ತಾಸು ಆಗೈತಿ. ಓಪನ್ ಮಾಡಿ ತೋರ್ಸಾತೀನಿ ನೋಡಿರಿ. ಹಂಗೆ ಗ್ಯಾಸ್ ಮ್ಯಾಗ ಎಣ್ಣೆ ಕಾಸಾಕೂ ಇಟ್ಟಿದ್ನಿ. ಇವನ್ ಇವಾಗ ಬರಾಬರ ಕರ್ಕೊಂಬಿಡೋಣ ಒಂದೊಂದಾಗಿನ ಬಿಟ್ಕೊಂಡು. ಚಿಕನ್ ಒಳಗೆ ಯಾವುದೇ ರೀತಿ ಐಟಮ್ ಮಾಡ್ಕೊಂಡು ನಾವು ತಿಂದ್ವಿ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ನಾನ್ ವೆಜ್ ಪ್ರಿಯರ್ಗಂತರೂ ಒಂದೇ ರೀತಿ ಚಿಕನ್ ಸುಕ್ಕ ಸಾಂಬಾರು ಮಾಡ್ಕೊಂಡು ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ಮಾಡ್ಕೋರಿ. ಭಾಳ ಟೇಸ್ಟ್ ಆಗಿರ್ತಾವೆ. ನಾವು ರೆಸ್ಟೋರೆಂಟ್ದಾಗ ಯಾವ ರೀತಿ ಚಿಲ್ಲಿ ಚಿಕನ್ನ ತಿಂದಿರ್ತೀವಲ್ಲ ಅದೇ ರೀತಿನ ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಭಾಳ ಈಸಿ ಐತಿ. ನೋಡಿರಿ, ಇವು ಕಲರ್ ಚೇಂಜ್ ಆಗ್ಯಾವು. ಚೇಂಜ್ ಆದ ತಕ್ಷಣ ತೆಗೆದ ಸೈಡ್ನಾಗ ಇಟ್ಕೊಂಡ್ಬಿಡುನು. ಇಷ್ಟಾದ್ರೆ ಸಾಕಿವು. ಮಕ್ಕಳಿಗೂ ಇದು ಭಾಳ ಇಷ್ಟ ಆಕತಿ. ಒಮ್ಮೆ ಟ್ರೈ ಮಾಡಿರಿ. ಮತ್ತು ಹೆಂಗಾಗಿತ್ತಂತೇಳಿ ಕಮೆಂಟ್ ಮಾಡಿನೂ ಹೇಳ್ರಿ. ನೋಡಿರಿ, ಇವಾಗ ಆಗೈತಿ. ತೆಗೆದ ಸೈಡ್ನಾಗ ಇಟ್ಟೀನಿ. ಇವಾಗ ಅದ ಫ್ಯಾನ್ ಒಳಗನ ಒಂದಿಷ್ಟು ಎಣ್ಣೆ ಹಾಕೊಳಾಕ್ತಾನೆ. ನೋಡಿರಿ, ಎಣ್ಣೆ ಬಿಸಿ ಆದ ತಕ್ಷಣ ಇವಾಗ ನಾನು ಬೆಳ್ಳುಳ್ಳಿನ ಸೈಡ್ನಾಗ ಕಟ್ ಮಾಡಿಟ್ಟಿದ್ನಿ ಸಣ್ಣಂಗೆ, ಅವ್ನು ಹಾಕೊಳಕತ್ತೀನಿ. ಅದ್ರ ಜೊತೆನ ಅಲ್ಲನೂ ಸಣ್ಣಂಗೆ ಕಟ್ ಮಾಡಿಟ್ಟಿದ್ನಿ, ಅದನ್ನು ಹಾಕೊಳಕತ್ತೀನಿ. ಮತ್ತು 1 ಹಸಿ ಮೆಣಸಿನ್ಕಾಯನ್ನ ಸಣ್ಣಂಗೆ ಕಟ್ ಮಾಡಿಟ್ಟಿದ್ನಿ, ಅದನ್ನು ಇದ್ರೊಳಗೆ ಹಾಕೊಳಾಕ್ತೀನಿ. ನೋಡಿರಿ, ಹಾಕ್ಕೊಂಡು ಇದನ್ನು ಸರಿಯಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಅಂದ್ಕೂಡೇನ ಇದಕ್ಕೆ ಉಳ್ಳಾಗಡ್ಡಿನೂ ಹಾಕೊಳಾಕ್ತಾನೆ. ನೋಡಿರಿ, ಮತ್ತು ಅದ್ರ ಜೊತೆನ ದೊಡ್ಡ ಮೆಣಸಿನ್ಕಾಯಿ ಅಂತೀವಲ್ಲ ಆ ಮೆಣಸಿನ್ಕಾಯನ್ನು ಹೆಚ್ಚು ಹಾಕೊಳಕತ್ತೀನಿ. ಕ್ಯಾಪ್ಸಿಕಮ್ಮ ಇವೆಲ್ಲ ಹಾಕ್ಕೊಂಡು 1-2 ನಿಮಿಷ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇವಾಗ ಮೇಲ್ಗಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕ್ತೀನಿ. ನೋಡಿರಿ, ಉಪ್ಪನ್ನ ಇಲ್ಲಿ ನೋಡ್ಕೊಂಡು ಹಾಕೋರಿ. ಆಲ್ರೆಡಿ ನಾವು ಚಿಕನ್ ಫ್ರೈ ಮಾಡ್ಕೊಳ್ಬೇಕಾದ್ರೆ ಅದ್ರಾಗೂ ಹಾಕ್ಕೊಂಡಿದ್ವಿ, ಇದ್ರಾಗೂ ಹಾಕೊಳಕತ್ತೀವಿ. ಹಿಂಗೆ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗೈತೆ ಅಂದ ತಕ್ಷಣ ಇವಾಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಟೊಮ್ಯಾಟೊ ಸಾಸ್ನ ಹಾಕ್ಕೊಳಕತ್ತೀನಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ನ ಹಾಕ್ಕೊಳಕತ್ತೀನಿ, ಗ್ರೀನ್ ಚಿಲ್ಲಿ ಸಾಸ. ಅದ್ರ ಜೊತೆನ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸನ್ನ ಹಾಕ್ಕೊಳಕತ್ತೀನಿ. ಈ ಟೊಮ್ಯಾಟೊ ಸಾಸು, ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಇವು ಹಾಕೊಳ್ಳೋದ್ರಿಂದ ನಮಗೆ ಚಿಲ್ಲಿ ಚಿಕನ್ ತಿನ್ಬೇಕಾದ್ರೆ ಹೋಟೆಲ್ದಾಗ ಅಥವಾ ರೆಸ್ಟೋರೆಂಟ್ದಾಗ ತಿಂದಿರ್ತಿಲ್ಲ ಅದ ಫ್ಲೇವರ ಬರ್ತೈತಿ. ಹೀಗಾಗಿ ಇವನ್ನ ಹಾಕ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಆದ ತಕ್ಷಣ ಇದಕ್ಕೆ ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಳಾಕ್ತಾನೆ. ನೋಡಿರಿ, ನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಕುದಿಸ್ಕೊಂಡ ತಕ್ಷಣ ಇದಕ್ಕೆ ಸೈಡ್ನಾಗ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು ಮತ್ತು ನೀರು ಹಾಕಿ ಕಲಿಸ್ಕೊಂಡು ಮತ್ತೆ ಇದಕ್ಕೆ ಹಾಕ್ಕೊಳಕತ್ತೀನಿ. ಈ ಕಾರ್ನ್ಫ್ಲೋರ್ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಚಿಲ್ಲಿ ಚಿಕನ್ ಒಳಗೆ ಗ್ರೇವಿ ಗಟ್ಟಿಯಂಗೆ ಬರ್ತೈತಿ. ತಿನ್ನುವಾಗೂ ಭಾಳ ಟೇಸ್ಟ್ ಆಕತಿ. ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇವಾಗ ಸೈಡ್ನಾಗ ಕರೆದಿಟ್ಟಿದ್ದು ಚಿಕನ್ ಇತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿರಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಸೈಡ್ನಾಗಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿರಿ. ಅಲ್ಲಿ ಆಲ್ ಅಂತ ಬರ್ತೈತಿ, ಅದನ್ನೂ ಹೊಡೀರಿ. ಮತ್ತು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗಳಿಗೂ ವಿಡಿಯೋ ಶೇರ್ ಮಾಡಿರಿ. ನೀವು ಎಷ್ಟು ವಿಡಿಯೋ ಶೇರ್ ಮಾಡ್ತಿರಲ್ಲ ಅಷ್ಟು ನಂಗೆ ಹೆಲ್ಪ್ ಆಕತಿ. ನೋಡಿರಿ, ಇದೆಲ್ಲ ಮಿಕ್ಸ್ ಆಗೈತಿ. ಇಷ್ಟಾದ್ರೆ ಸಾಕಿದು. ಇದನ್ನು ಸೈಡ್ನಾಗ ಇಟ್ಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗೈತಿ ಚಿಲ್ಲಿ ಚಿಕನ್ ಅಂಥೇಳಿ. ಬರ್ರಿ ಹಂಗಾರ.
ನೋಡ್ರಿ ನೋಡಾಕ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನಾಗ ಕಾಣಿಸಾಕ್ತೈತಿ ಮತ್ತು ರುಚಿನೂ ಹಂಗಾಗಿತ್ತು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ನಮಗಂತೂ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತೆ ಮನ್ಯಾಗ. ಒಮ್ಮೆ ನೀವು ಮಾಡ್ಕೊಂಡು ತಿನ್ನಿರಿ, ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿನೂ ಹೇಳ್ರಿ. ನಿಮಗೂ ಈ ಚಿಲ್ಲಿ ಚಿಕನ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.